ಅದು ಇವತ್ತು ಒಂದು 3 ಗಂಟೆ ಸಂದರ್ಭದಲ್ಲಿ ಹಾಂ ಇದು ನಿನ್ನೆ ವಿಕ್ರಾಂತ್ ಕಾರ್ಯಾಚರಣೆ ಆಯ್ತಲ್ಲ, ಅದು ಭೀಮನ್ಗೂ ಅರವಳಿಕೆ ಕೊಟ್ಟಿದ್ರು. ಮತ್ತೆ ಎಲ್ಲಾ ಕಾಡಾನೆಗಳು ಏನಾಗಿದೆ, ಒಂದರಿಂದ ಒಂದ್ ಕಡೆ ಚೆಲ್ಲಾಪಿಲ್ಲಿ ಆಗಿದೆ. 20 ಕಾಡಾನೆಗಳ ಗ್ರೂಪ್ ಇದ್ದಿದ್ದು ಹಾಂ ಅದೇನಾಗಿದೆ, ಅದರಲ್ಲಿ ಒಂಟಿಯಾಗಿ ಈಗ ಕಾಡಾನೆ ಆ, ಇದು ಏನು ಗ್ರೂಪ್ ಇತ್ತು, ಅದರಲ್ಲಿ ವಿಕ್ರಾಂತ್ ಜೊತೆ ಇದ್ದಿದ್ದು ಕಾಡಾನೆಗಳು ಕೂಡ ಬೇರ್ಪಟ್ಟಿದ್ದಾವೆ. ಹಾಂ ಅದರಲ್ಲಿ ಕೊಡಗ್ ಭಾಗದಿಂದ ಮೊನ್ನೆ ಒಂದು ಸಣ್ಣ ಆನೆ ಹಿಡಿದ್ರು ವಿಕ್ರಾಂತ್ಗಿಂತ ಮುಂಚೆ. ಅದರಲ್ಲಿ ಇದ್ದಿದ್ದೊಂದು ದೊಡ್ಡ ಆನೆ ಟಸ್ಕರ್ ಕೂಡ ಬೇರ್ಪಟ್ಟಿದೆ. ಈಗ ಯಾವ್ದು ದಾಳಿ ಮಾಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈಗ ಏನೇ ಇದ್ರು ನಾಳೆ ಬೆಳಿಗ್ಗೆ ಅರಣ್ಯ ಸಿಬ್ಬಂದಿಗಳು ಟ್ರ್ಯಾಕ್ ಮಾಡಬೇಕು. ಇವತ್ತು ದಾಳಿ ಆದ್ಮೇಲೆ ಯಾವ್ದು ಅಂತ ಹೇಳಿ ಗುರುಪಡಿಸಿರ್ತಾರೆ ಇವತ್ತು. ಹಾಂ ಗುರುಪಡಿಸಿದ ಮೇಲೆ ನಾಳೆ ಏನಾದ್ರು ಕಾರ್ಯಾಚರಣೆ ಅದಕ್ಕೆ ಮಾಡ್ಬೋದು. ಹಾಂ 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 ಯಾಕಂತ ಹೇಳಿದ್ರೆ ನಿನ್ನೆ ವಿಕ್ರಾಂತ್ ಈಗ ನೋಡಿ ಯಾರ ಮೇಲೂ ದಾಳಿ ಮಾಡಿರ್ಲಿಲ್ಲ, ಯಾವ್ದು ಕಂಪ್ಲೇಂಟ್ಸ್ ಇರ್ಲಿಲ್ಲ. ಆದ್ರೆ ಆದೇಶ ಆಯ್ತು ಅದನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ. ಹಾಂ ಅದು ಕ್ಯಾಪ್ಚರ್ ಆಗೋಯ್ತು, ಕಾರ್ಯಾಚರಣೆ ಆಯ್ತು, ನಿಮ್ಮ ಸಕ್ಕರೆ ಬೈಲಿಗೆ ಬಂತದು ನಿಮ್ಮ ಏರಿಯಾ ಕಡೆನೆ. ಹೌದು ಆದ್ರೆ ಇವತ್ತು ಏನಾಗಿದೆ, ಇವತ್ತು ನೋಡಿ ದಾಳಿ ಮಾಡ್ತಾ ಇರೋದು ಯಾವ್ದೋ ಆನೆ. ಹೌದು ಈಗ ಯಾವ ಆನೆ ಅಂತ ಗುರುಪಡಿಸ್ತಾರೆ? ಆನೆಲಿ 70ರಿಂದ 80 ಆನೆಗಳು ಹಾಂ ಇದಾವೆ. ಇದ್ರಲ್ಲಿ ಯಾವ್ದು ಈಗ ಬೇರ್ಪಟ್ಟಿದಾವೆ, ಅದರಲ್ಲಿ ದಾಳಿ ಮಾಡ್ತಾ ಇದೆಯೋ, ಗ್ರೂಪ್ ಆನೆಲಿ ದಾಳಿ ಮಾಡ್ತಾ ಇದೆಯೋ ಅಂತ ಆನೆಗಳನ್ನೇ ಗುರುಪಡಿಸಿ ಕಾರ್ಯಾಚರಣೆ ಮಾಡ್ಬೇಕಂತ ನಂದು ಅಭಿಪ್ರಾಯ, ಎಲ್ರೂ ಅಭಿಪ್ರಾಯ ಅದೇ. ಯಾಕಂತ ಹೇಳಿದ್ರೆ ವಿಕ್ರಾಂತ್ ಯಾರ ಮೇಲೂ ದಾಳಿ ಮಾಡ್ತಾ ಇರ್ಲಿಲ್ಲ, ಭೀಮನಂಗೆನೆ ರಸ್ತೆಯಲ್ಲಿ ಓಡಾಡೋದು. ಆದ್ರೆ ದಾಳಿಗಂತ ಯಾವ್ದು ಮಾಡಿರ್ಲಿಲ್ಲ ಅದು. ಹಾಂ ಸರ್. ಓಕೆ ಸರ್ ಒಟ್ಟು ಅದು ಯಾವ ಆನೆ ಅಂತ ಒಟ್ಟು ರೆಕಗ್ನೈಸ್ ಆಗಿಲ್ಲ. ಈಗ ಯಾವ ಆನೆ ಅಂತ ಈಗ ಹೇಳಕ್ಕೆ ಆಗ್ತಾ ಇಲ್ಲ. ಈಗ ಭೀಮಾ ಮಾಡ್ತಾ ಇದೆಯೋ ಅಥವಾ ಬೇರೆ ಟಸ್ಕರ್ಗಳು ಮಾಡ್ತಾ ಇದೆಯೋ, ಇಲ್ಲ ವಿಕ್ರಾಂತ್ ಜೊತೆ ಇದ್ದಿದ್ದು ಈಗ ನೆನ್ನೆ ಪಟಾಕಿ ಹೊಡೆದು ನೆನ್ನೆ ಗುಂಡೆಲ್ಲ ಫೈರ್ ಆಗಿದೆ, ಬೇರ್ಪಡಿಸಿದ್ದಾರೆ. ಆ ಸಿಟ್ಟಲ್ಲಿ ಏನಾದ್ರು ಮಾಡ್ತಾ ಇದೆಯೋ ಯಾವ್ದಾರು ಅದ್ರ ಜೊತೆಗೆ ಇದ್ದಿದ್ದ ಆನೆಗಳು ಅಂತ ಹೇಳಿ ಕನ್ಫರ್ಮೇಶನ್ ಯಾವುದು ಕೂಡ ಇನ್ನೂ ಗುರುತುಪಡಿಸಿಲ್ಲ ಇನ್ನು. ಹಾಂ 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 ಸರ್ ಈಗ ಅಲ್ಲಿ ಮುಂದೆ ಇದ್ದ ಕೂಲಿ ಕಾರ್ಮಿಕರಾಗಿರ್ಬೋದು. ಈಗ ಕೂಲಿ ಕಾರ್ಮಿಕರೆಲ್ಲ ಅಸ್ಸಾಂ ಮೂಲದವರು ಮತ್ತೆ ಹೊರಗಡೆಯಿಂದ ಬಂದವರು ಇದ್ದಾರೆ. ಸ್ವಲ್ಪ ಜನ ಕಾಫಿ ಕುಯ್ಯೋರು ಆಗಿರ್ಬೋದು, ಮೆಣಸು ಕುಯ್ಯೋರು, ತಮಿಳಿಯನ್ಸ್ ಇದ್ದಾರೆ. ಮತ್ತೆ ಇಂಥವರೆಲ್ಲ ಇದ್ದಾಗ ಅವ್ರಿಗೆ ಯಾವ ಆನೆ ಅಂತ ಗುರ್ತು ಹೇಳಕ್ ಆಗಲ್ಲ. ಈಗ ನಾವು ಅಕಸ್ಮಾತ್ ಆ ಪ್ಲೇಸ್ ಅಲ್ಲಿ ಇರ್ತಾ ಇದ್ರೆ ಇದೇ ಆನೆ ಅಂತ ನಾವು ಹೇಳ್ತಾ ಇದ್ವಿ, ಆದ್ರೆ ಮಾಹಿತಿನೂ ನೀಡ್ತಾ ಇದ್ವಿ. ಈಗ ETF ನವರು ಕೂಡ ಈಗ ಎಲ್ಲೆಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಬೆಲ್ಟ್ ಇರುತ್ತೋ ಅದೇ ಲೊಕೇಶನ್ ಸಿಗೋದು, ಬಾಕಿ ಆನೆಗಳ ಲೊಕೇಶನ್ ಸಿಗಲ್ಲ. ಈಗ ನಾನು ಈಗ ನನ್ನ ತೋಟದಲ್ಲಿ ಇದ್ದಾಗ ಆನೆ ಬಂದ್ರೆ, ಇಲ್ಲ ಆನೆ ಬಂತು ಅಂದ್ರೆ ಆ ಲೊಕೇಶನ್ ಅಲ್ಲಿಂದ ಹಾಕ್ತಾರೆ. ಅದು ಮೇನ್ ಕಾರಣನೇ ಇಲ್ಲಿ ಮಾಹಿತಿ ಮೇನ್ ಬೇಕಾಗಿರೋದು ನಮ್ಗೆ. ಇವಾಗ ಸರ್ಕಾರ ಕಾರ್ಯಾಚರಣೆ ಈಗ ಮಾಡೋಕ್ಕೋಸ್ಕರ ಆದೇಶ ನೀಡಿದೆ, ಈಗ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ. ಈಗ ರೈತರದು ಏನಿದೆ ಅಂತ ಹೇಳಿದ್ರೆ ಎಲ್ಲಾ ಆನೆಗಳನ್ನ ಸ್ಥಳಾಂತರ ಮಾಡಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಆಗ್ತಾ ಇರುವಂತದ್ದು ರೇಡಿಯೋ ಕಾಲರ್ ಹಾಕೋದು ಕೂಡ ಮುಖ್ಯವಾಗಿದೆ. ಈಗ ಎಲ್ಲಾ ಸ್ಥಳಾಂತರ ಆಗೋ ಮುಂಚೆ ಫಸ್ಟ್ ರೇಡಿಯೋ ಕಾಲರ್ ಹಾಕ್ಬೇಕು ಬೇರ್ಪಟ್ಟಿರೋ ಆನೆಗಳಿಗೆ. ಈಗ ಒಂದು 8-10 ಆನೆಗಳು ಬೇರ್ಪಟ್ಟಿದ್ದೇವೆ ಅಂತ ಆನೆಗಳಿಗೆ, ಆ ಗ್ರೂಪ್ ಆನೆಗಳಿಗೆ ಮೇನ್ ಲೀಡರ್ ಹೆಣ್ಣಾನೆಗಳಿಗೆ ಹಾಕಿದ್ರು ಆಗುತ್ತೆ. ಆವಾಗ ಲೊಕೇಶನ್ ಪಕ್ಕಾ ಸಿಗುತ್ತೆ, ಇಂಥ ಕಡೆ ಆನೆ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಮಾಹಿತಿನೇ ಸಿಗಲ್ಲ ಸರ್. ಈಗ 100 ಎಕರೆ ತೋಟ ಇದೆ, 10 ಎಕರೆ 15 ಎಕರೆಯಲ್ಲಿ ಒಳಗಡೆ ಇದ್ದಿದ್ದ ಆನೆಗಳು ಈಗ ಕೆಲ್ಸಕ್ಕೆ ಜನ ಬಿಡ್ತಾರೆ. ಯಾವ್ದೋ ಮೂಲೆಯಲ್ಲಿ ಹೋಗಿ ಎಲ್ಲಾ ತೋಟ ಸುತ್ತಾಡಲ್ಲ ಬೆಳಿಗ್ಗೆ ಹೊತ್ತು, ಯಾವ್ದೋ ಮೂಲೆಯಲ್ಲಿ ಕೆಲಸ ಕೊಡ್ತಾರೆ, ಅಲ್ಲಿ ಏಕಾಏಕಿ ಬಂದು ವಾಸನೆ ಇಟ್ಕೊ ಬಂದು ದಾಳಿ ಮಾಡುತ್ತೆ ಅವ್ರ ಮೇಲೆ. ಆ ತರ ಮಾಡ್ತಾ ಇದೆ ಸರ್. ಅದೇ ಭೀಮಿಗೆ ಡಾಟ್ ಮಾಡಿದ್ರಲ್ಲ, ಈಗ ಭೀಮ ಹೇಗಿದೆ ಸರ್? ಅದು ಭೀಮಾ ಚೆನ್ನಾಗಿದೆ. ಇವತ್ತು ಒಂದು ಇದರಲ್ಲಿ ಮಾಹಿತಿ ಬಂತು, ಭೀಮಾ ಚೆನ್ನಾಗೇ ಇದೆ, ನಡ್ಕೊ ಹೋಗ್ತಾ ಇದೆ. ಅಂದ್ರೆ ಸುಸ್ತಂತೂ ಇದ್ದೇ ಇರುತ್ತೆ, ಅರವಳಿಕೆ ಮತ್ ಕೊಟ್ಟಿರೋದಲ್ಲ. ಅಂದ್ರೆ ಅಷ್ಟು ಅವರ್ ಅದು ಹೇಳ್ಬಾರ್ದು ಅಂತಾನೆ ಕೊಟ್ಟಿದ್ರು, ಅದು ಕಾರ್ಯಾಚರಣೆಗೆ ಅಡ್ಡಿಪಡಿಸಬಾರ್ದು ಅಂತ ಹೇಳಿ. ಆದ್ರೆ ಸುಧಾರಿಸ್ಕೊಳಕ್ ಒಂದ್ ಸ್ವಲ್ಪ ಟೈಮ್ ಇರುತ್ತೆ. ಅಂದ್ರೆ ಅರವಳಿಕೆ ಕೊಟ್ರೆ ಡಾಕ್ಟರ್ಗಳು ಹೇಳೋ ಲೆಕ್ಕದಲ್ಲಿ 1 ತಿಂಗಳು 2 ತಿಂಗಳು ತನಕ ಅದ್ರ ಪವರ್ ಇರುತ್ತೆ ಅಂತ ಹೇಳ್ತಾರೆ. ಅದು ಇನ್ನು ಹೆವಿ ಡೋಸ್ ಕೊಟ್ಟಿದ್ರೆ 1 ವರ್ಷದವರೆಗೂ ಅದ್ರ ಪವರ್ ಇರುತ್ತೆ ಅಂತ ಹೇಳ್ತಾರೆ, ಜಾಸ್ತಿ ಡಾಟ್ಗಳು ಮಾಡಿದ್ರೆ. ಸರ್ ಈಗ ಅದು ಈಗ ಪೆನ್ಸಿಲ್ ಕೊರೆ ಅವುಗಳ ಬಗ್ಗೆ ಮಾಹಿತಿ ಕೊಡಿ ಸರ್, ಅವೇನಾರು ಅಟ್ಯಾಕ್ ಮಾಡ್ತಾ ಇದಾವ ಅಂತ. ಅದೇ ಹೇಳಕ್ ಆಗ್ತಲ್ಲ. ಯಾಕಂತ ಹೇಳಿದ್ರೆ ನಿನ್ನೆ ವಿಕ್ರಾಂತಿಂದ ಬೇರ್ಪಡಿಸಿದ ಮೇಲೆ ಪೆನ್ಸಿಲ್ ಕೊರೆ ಮತ್ತೆ ಇನ್ನೊಂದು ಟಸ್ಕರ್ ಕೂಡ ಇತ್ತು ವಿಕ್ರಾಂತ್ ಜೊತೆಗೆ. ಮತ್ತೆ 20 ಆನೆ ಗ್ರೂಪ್ ಇತ್ತು ಭುವನೇಶ್ವರಿ. ಆ ಭುವನೇಶ್ವರಿ 20 ಆನೆ ಗ್ರೂಪ್ ಕರ್ಕೊಂಡು ಅಣ್ಣಾಮಲೈ ಎಸ್ಟೇಟಿಗೆ ಹೋಗಿತ್ತು. ಅಣ್ಣಾಮಲೈಗೂ ಮತ್ತೆ ಈ ದಾಳಿ ಆಗಿರೋ ಜಾಗಕ್ಕೂ ಬರೀ 1-2 ಕಿಲೋಮೀಟರ್ ದೂರ ಅಷ್ಟೇ ಇದೆ ತೋಟದೊಳಗಡೆಯಿಂದ. ರೋಡಲ್ಲಿ ಬಂದ್ರೆ 4-5 ಕಿಲೋಮೀಟರ್ ಆಗುತ್ತೆ. ಈ ಡೈರೆಕ್ಷನ್ ಲೆಕ್ಕಕ್ಕೆ ಹೋದ್ರೆ 2.5ರಿಂದ 3 ಕಿಲೋಮೀಟರ್ ಅಷ್ಟೇ. ರಾತ್ರಿ ಹೊತ್ತು ಅಲ್ಲಿಂದ ಮತ್ತೆ ಬೇರ್ಪಟ್ಟಿ ಗಂಡಾನೆಗಳು ಬಂದಿರ್ಬೋದು, ಇಲ್ಲ ಅಂದ್ರೆ ವಿಕ್ರಾಂತ್ ಜೊತೆಗಿದ್ದಂತ ಪೆನ್ಸಿಲ್ ಪಾರೆ ಮತ್ತೆ ಇನ್ನೊಂದು ಟಸ್ಕರು ಅದು ಏನಾದ್ರೂ ಸಿಟ್ಟಲ್ಲಿ ಬಂದು ದಾಳಿ ಮಾಡ್ತಿರ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಸರ್ ಇದು ನೆಕ್ಸ್ಟ್ ಅದೇನೋ ಮಕ್ಕನ ಅಂತ ಕ್ಯಾಪ್ಚರ್ ಮಾಡ್ಬೇಕು ಅಂತಿದಾರಂತಲ್ಲ?
ಮಕ್ನ ಈಗ ಯಾರ ಮೇಲೂ ದಾಳಿನೇ ಮಾಡ್ತಾ ಇಲ್ಲ, ಅದು ಹಾಂ ಒಂಟಿಯಾಗಿದೆ. ಯಾವ್ದೋ ಒಂದು ಜಾಗದಲ್ಲಿ ಹೆಂಗ ತಿನ್ಕೊಂಡು ತಿರ್ಕೊಂಡು ಇದೆ. ಹಾಂ ಈಗ ಮಕ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಒಂಟಿಯಾಗಿದೆ ಅಂತ ಹೇಳಿ. ಒಂಟಿಯಾಗಿದ್ರು ಕೂಡ ಯಾರ ಮೇಲೂ ದಾಳಿ ಮಾಡ್ತಾ ಇಲ್ಲ, ಒಂಟಿಯಾಗಿ ತಿರುಗ್ತಾ ಇದೆ. ಆದ್ರೆ ಅದಕ್ಕೂ ರೇಡಿಯೋ ಕಾಲರ್ ಹಾಕಿ ಸ್ಥಳಾಂತರ ಮಾಡಿದ್ರು ಒಳ್ಳೇದೇ, ರೈತರಿಗೆ ಒಳ್ಳೇದಾಗುತ್ತೆ. ರೈತರಿಗೆ ಒಂದ್ ಕಡೆಯಿಂದ ಒಳ್ಳೇದಾಗುತ್ತೆ. ಈಗ ಒಂದ್ ಕಡೆಯಿಂದ ಯೋಚನೆ ಮಾಡೋದಾದ್ರೆ ಆನೆಗಳದ್ದು ಒಂದು ದೊಡ್ಡ ಜೀವಿ. ಹೌದು ಸರ್. ಈಗ ಮನುಷ್ಯರಂದ್ರೇನೆ 3 ಹೊತ್ತು ಊಟಕ್ಕೆ ನಾವು ಏನೇನೋ ಮಾಡ್ತಾ ಇದೀವಿ. ಹೌದು ಸರ್. ಒಂದೊತ್ತು ತಿನ್ನಕ್ಕೇನೆ ಎಷ್ಟೋ ದುಡಿತಾ ಇದೀವಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ತಾ ಇದೀವಿ. ಇದು ಪ್ರಾಣಿದೂ ಹೊಟ್ಟೆ 300 kg ಒಂದು ಹೊತ್ತಿಗೆ ಬೇಕು ಅದಕ್ಕೆ. ಹೌದು ಸರ್. ಅದು ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಹಾಂ ಅದಕ್ಕೂ ಕಾಡು ಬೇಕು. ಕಾಡಲ್ಲಿ ಊಟ ಇಲ್ಲ ಅಂದ್ರೆ ಅದು ಎಲ್ಲಿ ಬರುತ್ತೆ, ಏನ್ ಮಾಡುತ್ತೆ? ಹ್ಞೂ ಅದು ಯೋಚನೆ ಮಾಡ್ಬೇಕಾಗುತ್ತೆ ನಾವು. ಹೌದು ಸರ್. ಹಿಡ್ದು ಸ್ಥಳಾಂತರ ಮಾಡಿ ಅಂದ್ರೆ ಎಲ್ಲಿಗೆ ಬಿಡಬೇಕು? ಇರೋ ಆನೆಗಳಿಗೆ ಅದಕ್ಕೆ ಬಂಡೀಪುರ ಬಿಟ್ರೆ ಅಲ್ಲೇ ಎಷ್ಟೋ ಇದಕ್ಕೆ ಆಹಾರ ಇಲ್ದಲ್ಲೇ ಹುಡ್ಕೊಂಡು ಇಲ್ಲಿವರೆಗೆ ಬಂದಿದಾವೆ ಆನೆಗಳು. ಹೌದು ಸರ್. ಹಾಗಾಗಿ ಕಾಡುಗಳು ಮೇನ್. ಇವತ್ತು ಏನು ವಿಶ್ವ ಅರಣ್ಯ ದಿನ ಇವತ್ತು. ಹಾಂ ಹಾಂ ಇವತ್ತು ಏನೇ ಇದ್ರು ಪ್ರಚಾರ ಮೀಡಿಯಾದಲ್ಲೆಲ್ಲ ನೀವು ಇದೇ ಕೊಡಬೇಕು, ಕಾಡನ್ನ ಬೆಳೆಸಿ ಅಂತ ಹೇಳಿ. ಹಾಂ ಸರ್. ಕಾಡು ನಾಶ ಆದಷ್ಟು ಈ ತರ ಸಮಸ್ಯೆಗಳು ಯಾವತ್ತಿಗೂ ಹೋಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಹಾಂ ಹಾಂ ಸರ್, ಈಗ ಆನೆಗಳನ್ನ ರೇಡಿಯೋ ಕಾಲರ್ ಹಾಕಿ ಬೇರೆ ಕಡೆ ಬಿಡ್ತಾರಲ್ಲ, ಹೌದು. ಸೊ ಮತ್ತೀಗ ಆನೆಗಳು ಅಲ್ಲಿಗೆ ಬರ್ತಾವಲ್ಲ ಬಿಕ್ಕೋಡ್ ವಿಭಾಗಕ್ಕೆ? ನೋಡಿ, ಮಕ್ನ ಕಾಡಾನೆ ಕ್ಯಾಪ್ಚರ್ ಮಾಡಿ ಗುಡ್ಬೆಟ್ಟದಲ್ಲಿ ಇದೇ 4 ವರ್ಷ ಮುಂಚೆ ಕರ್ಕೊಂಡು ಹೋಗಿ ಮಾದೇಶ್ವರ ಬೆಟ್ಟಕ್ಕೆ ತಗೊಂಡೋಗಿ ಬಿಟ್ರು. ಅದ್ರ ನಂತರ 3 ತಿಂಗಳಲ್ಲಿ ಮತ್ತೆ ಸಕಲೇಶ್ಪುರದಲ್ಲಿ ಇತ್ತು ಅದು. ಇಲ್ಲಿಗೆ ನಮ್ಮ ಸಕಲೇಶ್ಪುರಕ್ಕೂ ಮಾದೇಶ್ವರ ಬೆಟ್ಟಕ್ಕೂ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹೆಚ್ಚು ಕಡಿಮೆ 160-170 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ. ಹಾಗಾದ್ರೆ ಆನೆಗಳು ಈಗ ತಣ್ಣೀರ್ ತಗೊಂಡೋಗಿ ಗಡಿ ದಾಟ್ತಿದ್ರು. ಹೌದೌದು. ಸುಮ್ನೆ ಪ್ರಾಣ ತೆಗೆದ್ರು. ಹೌದು ಸರ್. ಅದು ಇವತ್ತು ಯಾರ ಮೇಲೂ ದೂರಂಗಿಲ್ಲ, ಆದೇಶದ ಮೇಲೆ ಹಿಡ್ಕೊಂಡು ಹೋದ್ರು. ಪಾಪುದಾನೆನ ಹಿಡ್ಕೊಂಡು ಹೋಗಿದ್ರು. ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ಬಾಲ ನಾನೇ ಮುಟ್ಟಿದ್ವಿ, ನಾನೇ ಸಾಕ್ಷಿ. ಆ ವಿಡಿಯೋನು ಇದೆ ನನ್ನ ಹತ್ರ. ಯಾಕಂದ್ರೆ ನಮ್ಮ ಸ್ನೇಹಿತರು ತೋಟಕ್ಕೆ ಬಂದಾಗ ಹಿಂದ್ಗಡೆ ಓಡಿಸ್ತಾ ಹೋಗ್ಬೇಕಾರೆ 3 ಆನೆಗಳಿತ್ತು. ನಮ್ಮ ಅರಳ್ಳಿ ಭಾಗಕ್ಕೆ ಟೌನ್ ಲಿಮಿಟ್ ಅಲ್ಲೇ ತಣ್ಣೀರ್ ಬಂದಿತ್ತು. ಆವಾಗ ಹತ್ರಕ್ಕೆ ಹೋಗಿ ಅದ್ರ ಬಾಲ ಮುಟ್ಟಿ ವಾಪಸ್ ಬಂದಿದೀವಿ ನಾವು. ಆದ್ರೂ ಕೂಡ ತಿರ್ಗಿರ್ಲಿಲ್ಲ ಆನೆ. ನಾವೇ ಹತ್ರಕ್ಕೆ ಹೋದ್ರೆ ಅದು ದನ ಓಡ್ದಂಗ್ ಓಡೋದು. ಆ ಲೆಕ್ಕಾಚಾರದಲ್ಲಿ ಆ ಆನೆ ಇತ್ತು. ಪಾಪ ಒಂಥರ ಪಾಪು ಸ್ವಭಾವ ಅದು, ಮತ್ತೆ ತುಂಬಾ ಪಾಪುದಾನೆ ಅದು ತಣ್ಣೀರು. ಅದನ್ನ ಕಳ್ಕೊಂಡ್ವಿ. ಇವತ್ತು ಪಾಪುದಾನೆನ ಹಿಡ್ಕೊಂಡೋದ್ರೆ ಪ್ರಯೋಜನ ಇಲ್ಲ. ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಯಾವ್ದು ಸಿಟ್ಟಲ್ಲಿದೆ, ಯಾವ್ದು ಮದದಲ್ಲಿದೆ, ಯಾವ್ದು ಬಂದು ದಾಳಿ ಮಾಡ್ತಾ ಇದೆ, ಜನಗಳಿಗೆ ನೋಡಿದ್ರೆ ದಾಳಿ ಮಾಡುವಂತ ಆನೆಗಳಿದಾವೆ. ಅಂತ ಆನೆನ ಸ್ಥಳಾಂತರ ಮಾಡಿದ್ರೆ ಸ್ವಲ್ಪ ಕೂಲಿ ಕಾರ್ಮಿಕರ ಜೀವಗಳು ಉಳಿತವೆ, ರೈತರಿಗೂ ಸ್ವಲ್ಪ ಒಳ್ಳೇದಾಗುತ್ತೆ. ಆನೆಗಳಿದ್ರೆ ಒಂದ್ ಕಡೆ ಇರ್ತವೆ, ಒಂದ್ ಕಡೆ ಕೆಲಸ ಕೊಡ್ತಾರೆ ರೈತರು, ಕಾಫಿ ಬೆಳೆಗಾರರು. ಆದ್ರೆ ಈ ದಾಳಿ ಮಾಡೋ ಆನೆಗಳು ಒಂಟಿಯಾಗಿ ತಿರುಗಿ ದಾಳಿ ಮಾಡೋದು, ಆ ರೀತಿ ಏಕಾಏಕಿ ನುಗ್ಗೋದು, ಬೆರ್ಸಾಡಿ ಹೊಡಿಯೋದು ಅಂತ ಆನೆಗಳಿದಾವೆ. ಅಂತ ಆನೆನ ಗುರುತುಪಡಿಸಿ ಕಾರ್ಯಾಚರಣೆನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ನಾಳೆ ಏನಾದ್ರು ಕಾರ್ಯಾಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನಾಳೆ ಇನ್ನೂ ನಾನು ಅಧಿಕಾರಿಗಳಿಗೆ ಯಾರಿಗೂ ನಾನು ಇವತ್ತು ಮಾತಾಡಕ್ ಹೋಗಿಲ್ಲ. ಇವಾಗ ಮಾತಾಡ್ತೀನಿ, ಯಾಕಂದ್ರೆ ಇವತ್ತು ದಾಳಿ ಬೇರೆ ಆಗಿದೆ, ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾರೆ. ಈಗ ಅಲ್ಲಿ ಸ್ವಲ್ಪ ಅಧಿಕಾರಿಗಳೆಲ್ಲ ಇದ್ ಮಾಡಿರ್ತಾರೆ, ಯಾಕಂದ್ರೆ ಈಗ ಆನೆಗಳು ಸಾಕಾನೆಗಳು ಇಲ್ಲೇ ಇದಾವೆ. ಈಗ ಕಾರ್ಯಾಚರಣೆ ನಡೀತಿರೋ ಪ್ರಕಾರ ನಿನ್ನೆ ಕಾರ್ಯಾಚರಣೆ ಆಗಿರೋದ್ರಿಂದ ಉಳಿದಿರೋ ಆನೆಗಳು ಸಿಟ್ಟಲ್ಲಿ ಬಂದಿದಾವೆ, ಕಾಡಾನೆಗಳು. ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಅಲ್ಲೇ ಇರ್ತಾರೆ ಅಧಿಕಾರಿಗಳು. ಹಾಗಾಗಿ ನಾಳೆ ಕಾರ್ಯಾಚರಣೆ ಮಾಡ್ಬೋದು, 90% ಮಾಡ್ಬೋದು, ನೋಡ್ಬೇಕು. ಸರ್, ಇದು ಈ ಬೀಟಮ್ಮ ಗುಂಪು ಅವೆಲ್ಲ ಎಲ್ಲಿದೆ ಸರ್? ಈಗ ಭುವನೇಶ್ವರಿ ಬೀಟಮ್ಮ ಈಗ ಬೀಟಮ್ಮ ಅನ್ನೋದು ಶಾಲವಾರ ಆ ಕಡೆ ಭಾಗದಲ್ಲೇ ಇದೆ. ಕೋಗೋಡು ಶಾಲವಾರ ಭಾಗದಲ್ಲಿ ಇದೆ, ಬಕರಳ್ಳಿ ಅನ್ನೋ ಭಾಗದಲ್ಲಿ. ಅದರಲ್ಲಿ 20 ಆನೆ ಡಿವೈಡ್ ಆದವು. ನಮ್ಮ ಅಣ್ಣಮಲೆ ಎಸ್ಟೇಟ್ IBC ನಿನ್ನೆ ಕಾರ್ಯಾಚರಣೆ ನಡೀತಲ್ಲ ಆ ಭಾಗದಲ್ಲೇ ಇದೆ. ಇನ್ನ ನಮ್ಮ ಲೊಕೇಶನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ತಾಲೂಕಲ್ಲಿ, ಬೇಲೂರು ತಾಲೂಕಲ್ಲಿ ನಮ್ಮ ಕಾನಹಳ್ಳಿ ಅಕ್ಕಪಕ್ಕ, ಅರೆಹಳ್ಳಿ ಕಾನಹಳ್ಳಿ ಅಕ್ಕಪಕ್ಕ ಹೆಚ್ಚು ಕಡಿಮೆ ನಿಮ್ಗೆ 60 ಆನೆಗಳಿದಾವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಮೆಸೇಜ್ ಲೊಕೇಶನ್ ಇರೋದೇ ಆನೆಗಳದ್ದು. ನಿನ್ನೆ ರಾತ್ರಿ ಅರಳ್ಳಿಯಿಂದ ಅರ್ಧ ಕಿಲೋಮೀಟರ್ ನಮ್ಮ ಸ್ನೇಹಿತರ ಮನೆ ಇದೆ, ಅಲ್ಲಿ ರಾತ್ರಿ ಕೂಗಾಟ ನಡೀತಾ ಇತ್ತಂತೆ. ಅವ್ರು ಹೇಳಿದ್ಮೇಲೆ ಬೆಳಿಗ್ಗೆ ಅದ್ರದ್ದು ಲೊಕೇಶನ್ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ರೇಡಿಯೋ ಕಾಲರ್ ಅಳವಡಿಕೆ ಇಲ್ಲ. ಅದ್ ಯಾವ ಆನೆ ಕೂಗಾಡಿದ್ದು ಅದು ಒಂದು ಮಾಹಿತಿ. ಈ ಆಮೇಲೆ ಸಂಜೆ ಅದ್ರ ಮಾಹಿತಿ ಬಂದಿದೆ, ಅಲ್ಲ ಆನೆ ಇದೆ, ಇಲ್ಲ ಆನೆ ಇದೆ ಅಂತ. ಒಂದು 10 ಕಡೆ ಮೆಸೇಜ್ ಇದೆ ಸರ್. ಈಗ 10 ಕಡೆ ಯಾವ್ದಿಕ್ಕೂ ರೇಡಿಯೋ ಕಾಲರ್ ಇಲ್ಲ. ಈಗ ಇರೋದು ಯಾವ್ದಕ್ಕೆ? ಬೀಟಮ್ಮ 2, ಓಲ್ಡ್ ಬೀಟಮ್ಮ, ಭುವನೇಶ್ವರಿ, ಇಷ್ಟೇ ಆನೆಗಳಿಗೆ ಬೆಲ್ಟ್ ಇರೋದು. ಈಗ 4 ಜಾಗ ಬಿಟ್ಟು ಈಗ 10 ಜಾಗದ ಮೆಸೇಜ್ ಇದೆ.
ಈಗ ಜನಗಳು ನಾನ್ ನೋಡಿದ್ರೆ ಈಗ ಮಾಹಿತಿ ಕೊಡ್ತೀನಿ, ಮಾಹಿತಿ ಹಾಕ್ತಾರೆ. ಅದೀಗ ಹಾ. ರೇಡಿಯೋ ಕಾಲರ್ ಇಲ್ಲದೆ ಇದ್ರೆ ಜನಗಳು ಯಾವ ರೀತಿ ಓಡಾಡಬೇಕು ಮತ್ತೆ ಯಾವ ರೀತಿ ಕೆಲಸ ಮಾಡಬೇಕು, ಈ ರೀತಿ ದಾಳಿಗಳು ಇನ್ನೂ ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದು.